ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಗೆ ಒಂದು ಅದ್ಭುತವಾದ ದೇಶದ ಬಗ್ಗೆ ಹೇಳಲಿದ್ದೇವೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ದೇಶದಲ್ಲಿ ಸಾಕಷ್ಟು ಸುಂದರವಾದ ಕಡಲ ತೀರಗಳಿದ್ದರೂ ಪ್ರವಾಸಿಗರು ಇಲ್ಲಿಗೆ ಬರಲು ಹೆಚ್ಚು ಆಸಕ್ತಿ ತೋರಿಸುವುದಿಲ್ಲ. ಇದಕ್ಕೆ ಹಲವು ಕಾರಣಗಳಿವೆ. ಈ ದೇಶ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಸಣ್ಣ ಸಣ್ಣ ದ್ವೀಪಗಳ ಸಮೂಹದಿಂದ ಕೂಡಿದ ಈ ಸ್ವತಂತ್ರ ರಾಷ್ಟ್ರವು ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಎಲ್ಲೆಡೆ ಕಾಣುವ ಸಮುದ್ರದಿಂದ ಸುತ್ತುವರೆದ ಈ ದೇಶವು ವಿಶ್ವದ ಅತಿ ಚಿಕ್ಕ ದೇಶಗಳಲ್ಲಿ ಒಂದಾಗಿ ಪರಿಗಣಿತವಾಗಿದೆ. ಆದರೆ ಪ್ರವಾಸಿಗರು ಇಲ್ಲಿಗೆ ಏಕೆ ಬರಲು ಇಷ್ಟಪಡುವುದಿಲ್ಲ? ಈ ದೇಶವು ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ವಿಶ್ವದ ನಕ್ಷೆಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು. ಏಕೆ? ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ತಿಳಿಯೋಣ. ಈ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿರುತ್ತದೆ. ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಆಗಲೇ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ. ಈ ಅದ್ಭುತ ದೇಶದ ಹೆಸರು ಟುವಾಲು. ಇದು ದಕ್ಷಿಣ ಮಧ್ಯ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಹವಾಯಿ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವೆ. ಟುವಾಲು 9 ಸಣ್ಣ ದ್ವೀಪಗಳಿಂದ ಕೂಡಿದ ದೇಶವಾಗಿದೆ. ಇದರ ಒಟ್ಟು ಭೂಪ್ರದೇಶ ಕೇವಲ 26 ಚದರ ಕಿಲೋಮೀಟರ್ಗಳಷ್ಟೇ ಇದೆ. ಉಳಿದ ಭಾಗವೆಲ್ಲ ಸಮುದ್ರದಲ್ಲಿ ಮುಳುಗಿರುತ್ತದೆ. ಇಷ್ಟು ಚಿಕ್ಕ ಪ್ರದೇಶವಾದ್ದರಿಂದ ತಮಾಷೆಗೆ ನಡೆದುಕೊಂಡು ಕೆಲವೇ ಗಂಟೆಗಳಲ್ಲಿ ಈ ದೇಶವನ್ನು ಸಂಪೂರ್ಣವಾಗಿ ಸುತ್ತಿಬರಬಹುದು. ಈ ಚಿಕ್ಕ ಗಾತ್ರದಿಂದಾಗಿ ಟುವಾಲು ವಿಶ್ವದ 10ನೇ ಅತಿ ಚಿಕ್ಕ ದೇಶವೆಂದು ಹೆಸರುವಾಸಿಯಾಗಿದೆ. ಇಲ್ಲಿನ ಜನಸಂಖ್ಯೆ ಸುಮಾರು 12,000 ಜನರಷ್ಟೇ. ಅಂದರೆ ನಮ್ಮ ದೇಶದ ಒಂದು ಸಣ್ಣ ಹಳ್ಳಿಯ ಜನಸಂಖ್ಯೆಗೆ ಸಮನಾಗಿರುತ್ತದೆ. ಜನಸಂಖ್ಯೆಯ ದೃಷ್ಟಿಯಿಂದ ಇದು ವಿಶ್ವದ 2ನೇ ಅತಿ ಚಿಕ್ಕ ದೇಶ. ಆದರೆ ಜನಸಂಖ್ಯೆಯ ದೃಷ್ಟಿಯಿಂದ ಅತಿ ಚಿಕ್ಕ ದೇಶ ಯಾವುದು? ಅದು ವ್ಯಾಟಿಕನ್ ಸಿಟಿ. ಇದರ ಜನಸಂಖ್ಯೆ 1000ಕ್ಕಿಂತ ಕಡಿಮೆ. ಟುವಾಲು 1878ರಲ್ಲಿ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಪಡೆಯಿತು. ಅದಕ್ಕೂ ಮುಂಚೆ ಇದನ್ನು ಎಲಿಸ್ ದ್ವೀಪಗಳೆಂದು ಕರೆಯುತ್ತಿದ್ದರು, ಏಕೆಂದರೆ ಇದು ಎಲಿಸ್ ದ್ವೀಪಗಳ ಭಾಗವಾಗಿತ್ತು. 1878ರಲ್ಲಿ ಇದು ಸ್ವತಂತ್ರ ರಾಷ್ಟ್ರವಾಯಿತು. ಈ ದೇಶಕ್ಕೆ ತನ್ನದೇ ಆದ ಕರೆನ್ಸಿ ಇಲ್ಲ. ಇವರು ಆಸ್ಟ್ರೇಲಿಯನ್ ಡಾಲರ್ ಅನ್ನು ಕರೆನ್ಸಿಯಾಗಿ ಬಳಸುತ್ತಾರೆ. ವಿಶ್ವದಲ್ಲಿ ಕಡಿಮೆ ಪ್ರವಾಸಿಗರು ಭೇಟಿ ನೀಡುವ ದೇಶಗಳಲ್ಲಿ ಟುವಾಲು ಒಂದಾಗಿದೆ. ವರ್ಷಕ್ಕೆ ಕೇವಲ 2,000 ಪ್ರವಾಸಿಗರು ಮಾತ್ರ ಇಲ್ಲಿಗೆ ಬರುತ್ತಾರೆ. ಆದರೂ ಈ ದೇಶವು ನೋಡಲು ತುಂಬಾ ಸುಂದರವಾಗಿದೆ. ಸಮುದ್ರದಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಂಡ ಈ ದ್ವೀಪಗಳನ್ನು ಹವಳದ ದಿಬ್ಬಗಳು, ಕೋರಲ್ ಅಟಾಲ್ಸ್ ಎಂದು ಕರೆಯುತ್ತಾರೆ. ವಿಶ್ವದಲ್ಲಿ ಕೇವಲ 4 ದೇಶಗಳು ಮಾತ್ರ ಇಂತಹ ದ್ವೀಪಗಳಿಂದ ರೂಪುಗೊಂಡಿವೆ. ಅವುಗಳಲ್ಲಿ ಟುವಾಲು ಒಂದು. ಆದ್ದರಿಂದ ಇಲ್ಲಿನ ಪ್ರಕೃತಿಯ ಸೌಂದರ್ಯ ಅಸಾಮಾನ್ಯವಾಗಿದೆ. ಸಮುದ್ರ ಮಟ್ಟಕ್ಕೆ ತುಂಬಾ ಕಡಿಮೆ ಎತ್ತರದಲ್ಲಿರುವುದರಿಂದ ಎಲ್ಲೆಡೆ ಸುಂದರವಾದ ಕಡಲತೀರಗಳು ಕಾಣುತ್ತವೆ. ಮೃದುವಾದ ಮರಳು, ಶಾಂತವಾದ ಸಮುದ್ರದೊಂದಿಗೆ ಈ ಕಡಲತೀರಗಳು ನೋಡಲು ತುಂಬಾ ಆಕರ್ಷಕವಾಗಿವೆ. ಇಲ್ಲಿನ ಎತ್ತರವಾದ ತೆಂಗಿನ ಮರಗಳು ಈ ದೇಶದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಇಲ್ಲಿನ ವಾತಾವರಣವು ತಂಪಾಗಿರುತ್ತದೆ. ಗರಿಷ್ಠ ತಾಪಮಾನ ಸುಮಾರು 29 ಡಿಗ್ರಿಗಳಷ್ಟೇ. ಆದರೆ ಇಷ್ಟು ಸುಂದರವಾದ ದೇಶವನ್ನು ಏಕೆ ಪ್ರವಾಸಿಗರು ಇಷ್ಟಪಡುವುದಿಲ್ಲ? ಏಕೆಂದರೆ ಜನರು ಇಲ್ಲಿಗೆ ಬರಲು ಭಯಪಡುತ್ತಾರೆ. ಇಲ್ಲಿ ಅಪರಾಧದ ಪ್ರಮಾಣ ಹೆಚ್ಚಾಗಿದೆ ಎಂದಲ್ಲ. ಈ ದ್ವೀಪಗಳು ಸಮುದ್ರ ಮಟ್ಟಕ್ಕೆ ಕೇವಲ 2 ರಿಂದ 3 ಮೀಟರ್ ಎತ್ತರದಲ್ಲಿರುವುದರಿಂದ ಈ ದೇಶದ ಅತಿ ಎತ್ತರದ ಪ್ರದೇಶವು ಸಹ ಸಮುದ್ರ ಮಟ್ಟದಿಂದ 5 ರಿಂದ 6 ಮೀಟರ್ ಎತ್ತರದಲ್ಲಿದೆ. ಈ ಕಾರಣದಿಂದಾಗಿ ಟುವಾಲು ಶೀಘ್ರದಲ್ಲೇ ಸಮುದ್ರದಲ್ಲಿ ಮುಳುಗಿ ಹೋಗುವ ಸಂಭವವಿದೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯಿಂದ ಸಮುದ್ರ ಮಟ್ಟವು ಪ್ರತಿ ವರ್ಷ ಸುಮಾರು 3 ಮಿಲಿಮೀಟರ್ನಷ್ಟು ಏರುತ್ತಿದೆ. ಇದು ಇದೇ ರೀತಿಯಲ್ಲಿ ಮುಂದುವರಿದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಟುವಾಲು ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗಬಹುದು. ಟುವಾಲುವಿನಲ್ಲಿ ಒಟ್ಟು 9 ದ್ವೀಪಗಳಿವೆ. ಅವುಗಳಲ್ಲಿ 2 ಈಗಾಗಲೇ ತುಂಬಾ ಕಡಿಮೆ ಎತ್ತರದಲ್ಲಿರುವುದರಿಂದ ಸಮುದ್ರದ ಅಲೆಗಳ ತಾಕಿಡಿಗೆ ಸವೆತಕ್ಕೆ ಒಳಗಾಗುತ್ತಿವೆ. ಶೀಘ್ರದಲ್ಲೇ ಈ ದ್ವೀಪಗಳು ಸಂಪೂರ್ಣವಾಗಿ ಮುಳುಗಿ ಹೋಗಬಹುದು. ಚಂಡಮಾರುತಗಳು ಬಂದಾಗ ಈ ದೇಶದ ಜನರು ಹಲವಾರು ತೊಂದರೆಗಳನ್ನು ಎದುರಿಸುತ್ತಾರೆ. ಈ ಕಾರಣದಿಂದಲೇ ಪ್ರವಾಸಿಗರು ಇಲ್ಲಿಗೆ ಬರಲು ಭಯಪಡುತ್ತಾರೆ. ಆದರೂ
ಟುವಾಲು ದೇಶದ ಸೌಂದರ್ಯದ ಬಗ್ಗೆ ತಿಳಿದರೆ ಯಾರಿಗಾದರೂ ಒಮ್ಮೆ ಇಲ್ಲಿಗೆ ಬಂದು ನೋಡಬೇಕೆಂದು ಅನಿಸುತ್ತದೆ. ಈಗ ಟುವಾಲುವಿನ ಕೆಲವು ಉತ್ತಮ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ನೀವು ವಾಯಾಕು ಗ್ರಾಮವನ್ನು ಭೇಟಿಯಾಗಬೇಕು. ಇದು ಸುಂದರವಾದ ಸರೋವರಗಳು ಮತ್ತು ಕಡಲತೀರಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಐಷಾರಾಮಿ ರೆಸಾರ್ಟ್ಗಳಿವೆ. ಇಲ್ಲಿ ನೀವು ಇಷ್ಟಪಟ್ಟಷ್ಟು ದಿನ ಉಳಿದುಕೊಂಡು ಸಮೀಪದ ಕಡಲತೀರಗಳನ್ನೆಲ್ಲ ಸುತ್ತಾಡಬಹುದು. ಇಲ್ಲಿ ಹಲವಾರು ಜಲಕ್ರೀಡೆಗಳು ಇವೆ. ಇವುಗಳೊಂದಿಗೆ ನೀವು ತುಂಬಾ ಆನಂದಿಸಬಹುದು. ನಂತರ ನೀವು ತಾವೋ ದ್ವೀಪಕ್ಕೆ ಭೇಟಿ ನೀಡಬಹುದು. ಇದು ಟುವಾಲುವಿನ ಉತ್ತರ ಭಾಗದಲ್ಲಿರುವ ಒಂದು ಸಣ್ಣ ದ್ವೀಪ. ಇಲ್ಲಿ ಸುಮಾರು 700 ಜನಸಂಖ್ಯೆ ವಾಸಿಸುತ್ತದೆ. ಈ ದ್ವೀಪದ ಕಡಲತೀರಗಳು ಮಿಂಚುವ ಮರಳಿನೊಂದಿಗೆ ತುಂಬಾ ಅದ್ಭುತವಾಗಿ ಕಾಣುತ್ತವೆ. ಇಲ್ಲಿ ನೀವು ಸ್ನಾರ್ಕೆಲಿಂಗ್ ಕೂಡ ಮಾಡಬಹುದು. ಥುನಾಚುಟಿಯಲ್ಲಿ ಡೇವಿಡ್ ಡ್ರಿಲ್ಸ್ ಎಂಬ ಬೋರ್ಹೋಲ್ ಇದೆ. ಇಲ್ಲಿಗೆ ಬರುವ ಪ್ರವಾಸಿಗರು ಇದನ್ನು ನೋಡುತ್ತಾರೆ. ಥುನಾಚುಟಿ ಲಗೂನ್ ಎಂಬ ಸರೋವರವು ನೀಲಿ ಬಣ್ಣದ ನೀರಿನೊಂದಿಗೆ ತುಂಬಾ ಸುಂದರವಾಗಿ ಕಾಣುತ್ತದೆ. ಇಲ್ಲಿನ ಜಲಕ್ರೀಡೆಗಳೊಂದಿಗೆ ನೀವು ಅದ್ಭುತವಾಗಿ ಆನಂದಿಸಬಹುದು. ಥುನಾಚುಟಿಯ ಸಮೀಪದಲ್ಲಿ ಥುನಾಚುಟಿ ಮೆರೈನ್ ಕನ್ಸರ್ವೇಷನ್ ಏರಿಯಾ ಇದೆ. ಇಲ್ಲಿ ನೀವು ಅಪರೂಪದ ಸಮುದ್ರ ಆಮೆಗಳು, ಬಣ್ಣ ಬಣ್ಣದ ಮೀನುಗಳು ಮತ್ತು ಆಲ್ ಚಿಪ್ಪುಗಳನ್ನು ನೋಡಬಹುದು. ಈ ಪ್ರದೇಶದಲ್ಲಿ ಸಣ್ಣ ಸಣ್ಣ ದ್ವೀಪಗಳಿವೆ. ಇವು ಸಮುದ್ರ ಪಕ್ಷಿಗಳಿಗೆ ಗೂಡು ಕಟ್ಟಲು ಉಪಯೋಗವಾಗುತ್ತವೆ. ಇವನ್ನು ನೀವು ನೋಡಬಹುದು. ಟುವಾಲುವಿನ ಟಿಯೋನಿ ಚರ್ಚ್ ಇನ್ನೊಂದು ಪ್ರಸಿದ್ಧ ಪ್ರವಾಸಿ ತಾಣ. ಇಲ್ಲಿ ನೀವು ಟುವಾಲು ದೇಶದ ಸಂಸ್ಕೃತಿಯನ್ನು ಹತ್ತಿರದಿಂದ ನೋಡಬಹುದು. ಈ ದೇಶದಲ್ಲಿ ಕೆಲವು ಪ್ರಸಿದ್ಧ ಮಾರುಕಟ್ಟೆಗಳು ಇವೆ. ಇಲ್ಲಿ ನಿಮ್ಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸಬಹುದು. ಟುವಾಲು ವಿಮೆನ್ಸ್ ಹ್ಯಾಂಡಿಕ್ರಾಫ್ಟ್ ಸೆಂಟರ್ನಲ್ಲಿ ಸ್ಥಳೀಯ ಮಹಿಳೆಯರು ತಮ್ಮ ಕೈಯಿಂದ ತಯಾರಿಸಿದ ಬುಟ್ಟಿಗಳು, ಕ್ಯಾನ್ಗಳು, ಆಟಿಕೆಗಳಂತಹ ವಸ್ತುಗಳನ್ನು ಖರೀದಿಸಬಹುದು. ಈ ಕೇಂದ್ರದಲ್ಲಿ ಸ್ಥಳೀಯರೊಂದಿಗೆ ಮಾತನಾಡಿ ಅವರ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳಲು ಇದು ಒಂದು ಅದ್ಭುತವಾದ ಸ್ಥಳ. ಟುವಾಲು ಒಂದು ಚಿಕ್ಕ ದೇಶವಾದರೂ ಇದರಲ್ಲಿ ನೋಡಲೇಬೇಕಾದ ಹಲವು ಸ್ಥಳಗಳಿವೆ. ಈ ಸೌಂದರ್ಯದ ಬಗ್ಗೆ ತಿಳಿದ ನಂತರ ಇಲ್ಲಿಗೆ ಹೇಗೆ ತಲುಪಬೇಕೆಂದು ಯೋಚಿಸುತ್ತಿದ್ದೀರಾ? ಟುವಾಲುಗೆ ವಿಮಾನದ ಮೂಲಕ ತಲುಪಬಹುದು. ಈ ದೇಶದಲ್ಲಿ ಕೇವಲ ಒಂದೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಆದರೆ ಕಿಜಿಯಿಂದ ಮಾತ್ರ ಇಲ್ಲಿಗೆ ವಿಮಾನಗಳು ಸಂಚರಿಸುತ್ತವೆ. ಹವಾಯಿ ಅಥವಾ ಆಸ್ಟ್ರೇಲಿಯಾದಿಂದ ಕಿಜಿಗೆ ತಲುಪಿ ಅಲ್ಲಿಂದ ಟುವಾಲುಗೆ ವಿಮಾನದ ಮೂಲಕ ಬರಬಹುದು. ಮೇ ತಿಂಗಳಿಂದ ಅಕ್ಟೋಬರ್ವರೆಗೆ ಇಲ್ಲಿನ ವಾತಾವರಣ ತುಂಬಾ ಸೌಮ್ಯವಾಗಿರುತ್ತದೆ. ಕಡಿಮೆ ತಾಪಮಾನದೊಂದಿಗೆ ಈ ದೇಶದಲ್ಲಿ ಸುತ್ತಾಡಿ ಆನಂದಿಸಲು ಇದು ಸೂಕ್ತ ಸಮಯ. ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಟುವಾಲು ಮುಂದಿನ ಕೆಲವು ವರ್ಷಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಬಹುದು. ಆದರೆ ಇದಕ್ಕೆ ಈ ದೇಶದ ಜನರು ಮಾಡಿದ ತಪ್ಪುಗಳೇನೂ ಕಾರಣವಲ್ಲ. ವಿಶ್ವದ ಇತರ ದೇಶಗಳು ಅಭಿವೃದ್ಧಿಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪಿಸಿ ಅವುಗಳಿಂದ ಬಿಡುಗಡೆಯಾಗುವ ವಿಷಕಾರಿ ಅನಿಲಗಳನ್ನು ನಿರ್ಲಕ್ಷ್ಯದಿಂದ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತಿವೆ. ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಮಟ್ಟ ಏರುತ್ತಿದೆ. ಇದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತಿದೆ. ಇದರಿಂದ ಧ್ರುವ ಪ್ರದೇಶಗಳಲ್ಲಿ ಹಿಮದ ರೂಪದಲ್ಲಿ ಸಂಗ್ರಹವಾಗಿರುವ ನೀರು ಕರಗಿ ಸಮುದ್ರದಲ್ಲಿ ಕಲೆತುಕೊಳ್ಳುತ್ತಿದೆ. ಇಂತಹ ಸಮುದ್ರ ಮಟ್ಟದ ಏರಿಕೆಯಿಂದ ಟುವಾಲುವಿನಂತಹ ಕಡಿಮೆ ಎತ್ತರದ ದೇಶಗಳ ಜೊತೆಗೆ ವಿಶ್ವದ ಇತರ ಅಭಿವೃದ್ಧಿ ಹೊಂದಿದ ನಗರಗಳ ಕರಾವಳಿಯ ಕಡಿಮೆ ಎತ್ತರದ ಪ್ರದೇಶಗಳು ಮುಳುಗಿ ಹೋಗುವ ಭಯವಿದೆ. ಇದು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಟುವಾಲು ದೇಶದಲ್ಲಿ ನಿಮ್ಗೆ ಯಾವ ಸ್ಥಳ ఎక్కువగా ಇಷ್ಟವಾಯಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ. ನೋಡಿದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.